ತಿರುಪತಿ ಬಾಲಾಜಿ ದೇವಾಲಯ. ಇಲ್ಲಿ ಪ್ರತಿ ಕಲ್ಲಿನಲ್ಲೂ ಒಂದು ರಹಸ್ಯ ಅಡಗಿದೆ, ಪ್ರತಿ ಪರಂಪರೆಯಲ್ಲೂ ಒಂದು ಅದ್ಭುತ ಅಡಗಿದೆ ಮತ್ತು ಪ್ರತಿ ಪೂಜೆಯಲ್ಲೂ ಒಂದು ವಿಜ್ಞಾನ ಅಡಗಿದೆ. ಮೊದಲು ಒಂದು ಆಶ್ಚರ್ಯಕರ ಸತ್ಯ ತಿಳಿಯೋಣ. ಪ್ರಪಂಚದ ಅತ್ಯಂತ ಶ್ರೀಮಂತ ದೇವಾಲಯದ ದೇವರು ಸಾಲದಲ್ಲಿದ್ದಾರೆ ಎಂದು ನಂಬಲಾಗುತ್ತೆ. ಹೌದು, ನೀವು ಸರಿಯಾಗಿ ಕೇಳಿದಿರಿ. ಲಾರ್ಡ್ ವೆಂಕಟೇಶ್ವರ ಸ್ವಾಮಿ ಕುಬೇರನಿಗೆ ಸಾಲಪಟ್ಟಿದ್ದಾರೆ. ಈ ಸಾಲದ ಕಥೆ ಕಲಿಯುಗದ ಆರಂಭದಿಂದ ಶುರುವಾಗುತ್ತೆ. ಪುರಾಣಗಳ ಪ್ರಕಾರ ಭಗವಾನ್ ವಿಷ್ಣು ಶ್ರೀನಿವಾಸ ಆಗಿ ಅವತಾರ ತೆಗೆದುಕೊಂಡಾಗ ಅವರು ಪದ್ಮಾವತಿಯನ್ನು ಮದುವೆಯಾಗಲು ಕುಬೇರನಿಂದ ಹಣ ಎರವಲ್ಪಡೆದರು. ಈ ಸಾಲವನ್ನು ಕಲಿಯುಗ ಮುಗಿಯುವ ತನಕ ಭಕ್ತರ ದಾನದಿಂದ ತೀರಿಸುವುದಾಗಿ ಸ್ವಾಮಿ ಮಾತುಕೊಟ್ಟಿದ್ದಾರೆ. ಆದರೆ ಈ ಮಿಥಲಾಜಿಕಲ್ ಕಥೆಗಿಂತಲೂ ಆಶ್ಚರ್ಯಕರವಾದವು ಈ ದೇವಾಲಯದ ವೈಜ್ಞಾನಿಕ ರಹಸ್ಯಗಳು. ಮೊದಲನೇದಾಗಿ, ಗರ್ಭಗುಡಿಯಲ್ಲಿರುವ ವಿಗ್ರಹ ನಿರಂತರವಾಗಿ ಬೆವರುತ್ತಿರುತ್ತೆ. ಗರ್ಭಗುಡಿಯ ತಾಪಮಾನ ಯಾವಾಗಲೂ 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಿಯಂತ್ರಿತವಾಗಿರುತ್ತೆ. ಆದರೆ ವಿಗ್ರಹದ ಮೇಲೆ ಯಾವಾಗಲೂ ಬೆವರಿನ ಹನಿಗಳು ಕಾಣಿಸ್ತವೆ. ವಿಜ್ಞಾನಿಗಳು ಇದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಿಲ್ಲ. ಇದು ಸೈನ್ಸಾ ಅಥವಾ ನಮ್ಮ ಊಹೆಗೆ ಅಂದದ ಅದ್ಭುತವಾ ಎಂಬ ಪ್ರಶ್ನೆ ಇಂದಿಗೂ ಉತ್ತರವಿಲ್ಲದೆ ಉಳಿದಿದೆ. ಇನ್ನೊಂದು ಅದ್ಭುತ ಏನೆಂದರೆ, ವಿಗ್ರಹದ ಹೃದಯದ ಮೇಲೆ ಗೋಧುಮೆ ಹಿಟ್ಟಿನಿಂದ ಮಾಡಿದ ನಾಮಮಿಡಲಾಗುತ್ತದೆ. ಆದರೆ ಪ್ರತಿ ಗುರುವಾರ ಈ ನಾಮವನ್ನು ಬದಲಾಯಿಸುವಾಗ ಅದರ ಮೇಲೆ ದೇವಿ ಲಕ್ಷ್ಮೀದೇವಿಯ ಮುಖದ ಆಕಾರ ಸ್ಪಷ್ಟವಾಗಿ ಕಾಣಿಸುತ್ತದೆ. ಇದು ಕೇವಲ ಕಾಕತಾಳೀಯವ ಅಥವಾ ದೈವಿಕ ಶಕ್ತಿಯ ಪ್ರಕಟಣೆಯ ಎಂಬುದು ಇನ್ನೂ ರಹಸ್ಯವಾಗಿಯೇ ಉಳಿದಿದೆ. ಗರ್ಭಗುಡಿಯಲ್ಲಿ 1000 ವರ್ಷಗಳಿಂದ ಉರಿಯುತ್ತಿರುವ ದೀಪವೂ ಇದೆ. ಈ ದೀಪಕ್ಕೆ ಯಾವುದೇ ಎಣ್ಣೆ ಅಥವಾ ಬತ್ತಿ ಬೇಕಾಗುವುದಿಲ್ಲ. ಇದು ಹೇಗೆ ಸಾಧ್ಯ ಎಂಬುದು ಆಧುನಿಕ ವಿಜ್ಞಾನಕ್ಕೆ ಇಂದಿಗೂ ಗೊತ್ತಿಲ್ಲ. ಇದು ದೇವರ ಮಾಯೆಯ ಅಥವಾ ನಮ್ಮ ಪೂರ್ವಿಕರ ಅಡ್ವಾನ್ಸ್ ಟೆಕ್ನಾಲಜಿಯೇ ಎಂಬ ಪ್ರಶ್ನೆ ಇಂದಿಗೂ ಉಳಿದಿದೆ. ಈ ದೇವಾಲಯದ ಇತಿಹಾಸವೂ ಅಷ್ಟೇ ರಹಸ್ಯಮಯವಾಗಿದೆ. ಈ ದೇವಾಲಯವನ್ನು ಯಾರು ಕಟ್ಟಿದರು, ಯಾವಾಗ ಕಟ್ಟಿದರು ಎಂಬುದು ಯಾರಿಗೂ ಗೊತ್ತಿಲ್ಲ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸಂಸ್ಥೆ 1987ರಲ್ಲಿ ಕಾರ್ಬನ್ ಡೇಟಿಂಗ್ ಮಾಡಲು ಪ್ರಯತ್ನಿಸಿತು. ಆದರೆ ಅವರ ಎಲ್ಲಾ ಉಪಕರಣಗಳು ಇದ್ದಕ್ಕಿದ್ದಂತೆ ಫೇಲ್ ಆಗಿ ಹೋದವು. ಈ ದೇವಾಲಯ ತನ್ನ ರಹಸ್ಯಗಳನ್ನು ಹೊರಗೆ ಬಿಡದೆ ತನ್ನನ್ನು ತಾನೇ ಕಾಪಾಡಿಕೊಳ್ಳುತ್ತಿದೆಯಾ ಎಂಬ ಪ್ರಶ್ನೆ ಮೂಡುತ್ತದೆ. ಈಗ ಬನ್ನಿ, ಈ ದೇವಾಲಯದ ಪೌರಾಣಿಕ ಕಥೆಯನ್ನು ತಿಳಿದುಕೊಳ್ಳೋಣ. ಕಲಿಯುಗದ ಆರಂಭದಲ್ಲಿ ಭಗವಾನ್ ವಿಷ್ಣು ಶ್ರೀನಿವಾಸ ಆಗಿ ಅವತಾರ ತೆಗೆದುಕೊಂಡರು. ಅವರು ತಿರುಮಲ ಬೆಟ್ಟದಲ್ಲಿ ತಪಸ್ಸು ಮಾಡುತ್ತಿದ್ದರು. ಒಂದು ದಿನ ಒಬ್ಬ ಗೋಪಾಲಕ ತನ್ನ ಹಸುವಿನ ಹಾಲನ್ನು ಶ್ರೀನಿವಾಸರ ಮೇಲೆ ಸುರಿಸಿದನು. ಆದರೆ ಅವನಿಗೆ ಗೊತ್ತಿರಲಿಲ್ಲ ಅದು ಭಗವಾನ್ ವಿಷ್ಣು ಎಂದು. ಕೋಪಗೊಂಡ ಗೋಪಾಲಕ ಕೊಡಲಿಯಿಂದ ಶ್ರೀನಿವಾಸರ ತಲೆಗೆ ಹೊಡೆದನು. ಆ ಕೊಡಲಿ ಶ್ರೀನಿವಾಸರ ಹಣೆಗೆ ತಗಲಿ ರಕ್ತ ಹರಿತು. ಈ ದೃಶ್ಯ ನುಡಿದ ಗೋಪಾಲಕ ಭಯದಿಂದ ಸತ್ತು ಹೋದನು. ಈ ಘಟನೆಯ ನಂತರ ಶ್ರೀನಿವಾಸರು ಚೋಳರಾಜನ ಮಗಳಾದ ಪದ್ಮಾವತಿಯನ್ನು ಭೇಟಿಯಾದರು ಮತ್ತು ಪ್ರೇಮಿಸಿದರು. ಅವರ ಮದುವೆಗೆ ಬೇಕಾದ ಹಣವನ್ನು ಕುಬೇರನಿಂದ ಎರವಲು ಪಡೆದರು. ಆದರೆ ಮದುವೆಯ ದಿನ ದೇವಿ ಲಕ್ಷ್ಮೀದೇವಿ ಅಲ್ಲಿಗೆ ಬಂದರು. ಅವರು ಶ್ರೀನಿವಾಸರನ್ನು ನೋಡಿ ಕೇಳಿದರು, ನಾನಿರುವಾಗ ಇನ್ನೊಂದು ಮದುವೆ ಹೇಗೆ ಮಾಡಿಕೊಳ್ಳುತ್ತೀರಿ? ಈ ಸಂದರ್ಭದಲ್ಲಿ ಶ್ರೀನಿವಾಸರು ಕಲ್ಲಿನ ವಿಗ್ರಹವಾಗಿ ಮಾರ್ಪಟ್ಟರು. ಇಂದಿಗೂ ಅವರು ಆ ಕಲ್ಲಿನ ರೂಪದಲ್ಲಿಯೇ ಇದ್ದಾರೆ. ಈ ದೇವಾಲಯದ ಸಂಪತ್ತಿನ ಬಗ್ಗೆ ಮಾತನಾಡುವುದಾದರೆ ಇದು ನಿಜವಾಗಿಯೂ ಅದ್ಭುತವಾಗಿದೆ. TTD 2022ರ ವೈಟ್ ಪೇಪರ್ ಪ್ರಕಾರ ದೇವಾಲಯದ ಒಟ್ಟು ಆಸ್ತಿ 3 ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು. ದೇವಾಲಯದ ಬಳಿ 11 ಟನ್ ಚಿನ್ನವಿದೆ. ಇದರಲ್ಲಿ 1000 ಕಿಲೋಗ್ರಾಂ ಚಿನ್ನದ ಕಿರೀಟ ಮತ್ತು 2.5 ಟನ್ ಚಿನ್ನದ ಕವಚವೂ ಸೇರಿದೆ. ಪ್ರತಿ ತಿಂಗಳು 300ರಿಂದ 400 ಕೋಟಿ ರೂಪಾಯಿ ದಾನ ಬರುತ್ತದೆ. TTD ತನ್ನ ಹಣವನ್ನು ಬಹಳ ಬುದ್ಧಿವಂತಿಕೆಯಿಂದ ನಿರ್ವಹಿಸುತ್ತದೆ. ಅವರು 12,000 ಕೋಟಿ ರೂಪಾಯಿಗಳನ್ನು ಫಿಕ್ಸ್ ಡಿಪಾಸಿಟ್ನಲ್ಲಿ ಇಟ್ಟಿದ್ದಾರೆ. ಇದರಿಂದ ವರ್ಷಕ್ಕೆ 800 ಕೋಟಿ ರೂಪಾಯಿ ಬಡ್ಡಿ ಬರುತ್ತದೆ. ಈ ಹಣವನ್ನು ಸಮಾಜ ಸೇವೆಗಾಗಿ ಬಳಸಲಾಗುತ್ತದೆ. ಅನ್ನದಾನ, ಶಿಕ್ಷಣ, ಆರೋಗ್ಯ ಸೇವೆಗಳಿಗೆ ಈ ಹಣ ಬಳಸಲಾಗುತ್ತದೆ. ಈ ದೇವಾಲಯದ ಇನ್ನೊಂದು ವಿಶೇಷತೆ ಏನೆಂದರೆ ತಿರುಪತಿ ಲಡ್ಡು. ಪ್ರತಿದಿನ 3ರಿಂದ 5 ಲಕ್ಷ ಲಡ್ಡುಗಳು ತಯಾರಾಗುತ್ತವೆ. ಆದರೆ ಪ್ರತಿ ಲಡ್ಡು ಒಂದೇ ರೀತಿಯ ರುಚಿ ಮತ್ತು ತೂಕವನ್ನು ಹೊಂದಿರುತ್ತದೆ. ಇದು ಹೇಗೆ ಸಾಧ್ಯ ಎಂಬುದು ಆಶ್ಚರ್ಯಕರ. ಲಡ್ಡುಗಳ ಪದಾರ್ಥಗಳು ಒಂದು ರಹಸ್ಯ ಗ್ರಾಮದಿಂದ ಬರುತ್ತವೆ ಎಂದು ಹೇಳಲಾಗುತ್ತದೆ. ಈ ಗ್ರಾಮವನ್ನು ಯಾರೂ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಲಡ್ಡುಗಳ ರೆಸಿಪಿ ದೈವಿಕವಾಗಿ ಪ್ರಕಟವಾದದ್ದು ಎಂದು ನಂಬಲಾಗುತ್ತದೆ. ಕೂದಲು ದಾನದ ಪರಂಪರೆಯೂ ಇಲ್ಲಿ ಬಹಳ ಮಹತ್ವದ್ದು.
ಪುರಾಣಗಳ ಪ್ರಕಾರ ಶ್ರೀನಿವಾಸರ ತಲೆಗೆ ಕೊಡಲಿ ತಗಲಿದಾಗ ಅಲ್ಲಿ ಬೋಳು ಬಂದಿತು. ಇದನ್ನು ಮರೆಮಾಡಲು ದೇವಿ ನೀಲಾದೇವಿ ತನ್ನ ಕೂದಲನ್ನು ಕೊಟ್ಟರು. ಆದ್ದರಿಂದ ಭಕ್ತರು ತಮ್ಮ ಕೂದಲನ್ನು ದಾನ ಮಾಡುವುದು ಅಹಂಕಾರವನ್ನು ತ್ಯಜಿಸುವ ಸಂಕೇತವಾಗಿದೆ. ಈ ಕೂದಲು ದಾನದಿಂದ ದೇವಾಲಯಕ್ಕೆ ವರ್ಷಕ್ಕೆ 100 ಕೋಟಿ ರೂಪಾಯಿ ಆದಾಯವಾಗುತ್ತದೆ. ಆದರೆ ಈ ದೇವಾಲಯದ ಅತ್ಯಂತ ರಹಸ್ಯಮಯ ಭಾಗ ಏನೆಂದರೆ ವಿಗ್ರಹದ ಹಿಂಭಾಗ. ಇದನ್ನು ಯಾರೂ ನೋಡಲು ಅನುಮತಿ ಇಲ್ಲ. ಇದು ಅಪಾರ ಕಾಸ್ಮಿಕ್ ಎನರ್ಜಿಯ ಕೇಂದ್ರ ಎಂದು ನಂಬಲಾಗುತ್ತದೆ. ಒಮ್ಮೆ ಒಬ್ಬ ಯುವ ಪುರೋಹಿತ ವಿಗ್ರಹದ ಹಿಂಭಾಗವನ್ನು ನೋಡಲು ಪ್ರಯತ್ನಿಸಿದನು. ಆದರೆ ಅವನು ತಕ್ಷಣವೇ ಕುರುಡನಾದನು ಮತ್ತು ಮಾತನಾಡಲು ಸಾಧ್ಯವಾಗಲಿಲ್ಲ. 19ರಲ್ಲಿ ಐಐಟಿ ಮಡ್ರಾಸ್ ವಿಜ್ಞಾನಿಗಳು ಆಶ್ಚರ್ಯಕರ ಸಂಗತಿಯನ್ನು ಕಂಡುಹಿಡಿದರು. ವಿಗ್ರಹದ ಹಿಂಭಾಗದಿಂದ ರೇಡಿಯೋ ಆಕ್ಟಿವಿಟಿ ಮತ್ತು ವಿಚಿತ್ರ ಶಬ್ದಗಳು ಬರುತ್ತಿವೆ ಎಂದು ಅವರು ಕಂಡುಕೊಂಡರು. ಇನ್ನೂ ಭಯಾನಕ ಸಂಗತಿ ಏನೆಂದರೆ ದೇವಾಲಯದ ಕೆಳಗೆ ಗುಪ್ತ ಸುರಂಗಗಳಿವೆ. ಧರ್ಮಗ್ರಂಥಗಳ ಪ್ರಕಾರ ಇಲ್ಲಿ ಬೇರೆ ಲೋಕಗಳಿಗೆ ಹೋಗಲು ಅನೇಕ ಗುಪ್ತ ಸುರಂಗಗಳಿವೆ. ಜನವರಿ 2022ರಲ್ಲಿ ರಾತ್ರಿ 2 ಗಂಟೆಗೆ ಎಎಸ್ಐ ತಂಡ ಒಂದು ದೇವಾಲಯದ ಕೆಳಗಿನ ಗುಪ್ತ ಸುರಂಗದ ಬಾಗಿಲು ತೆರೆದಾಗ ಅವರ ಮುಂದೆ ಏನಾಯಿತು ಎಂಬುದು ಇಂದಿಗೂ ರಹಸ್ಯವಾಗಿಯೇ ಉಳಿದಿದೆ. 3ನೇ ಸುರಂಗವನ್ನು ಕಾಲಾಪಾನಿ ಸುರಂಗ ಎಂದು ಕರೆಯಲಾಗುತ್ತದೆ. ಇದರ ಒಳಗೆ ಅಜ್ಞಾತ ಕಪ್ಪು ನೀರಿನಂತಹ ದ್ರವ ಪದಾರ್ಥ ತುಂಬಿದೆ. 21ರಲ್ಲಿ ಇದರ ಸ್ಯಾಂಪಲ್ ತೆಗೆದುಕೊಳ್ಳಲಾಯಿತು. ಲ್ಯಾಬ್ ಟೆಕ್ನಿಷಿಯನ್ ಇದನ್ನು ಪರೀಕ್ಷಿಸಲು ಪ್ರಯತ್ನಿಸಿದಾಗ ಅವನ ಕಣ್ಣಿನ ಬೆಳಕು ಹೋಯಿತು. ಆದರೆ ಅತ್ಯಂತ ಆಘಾತಕಾರಿ ಸಂಗತಿ ಏನೆಂದರೆ ನಾಸಾದ ಗೋಪ್ಯ ವರದಿ. 19ರಲ್ಲಿ ನಾಸಾದ ಪ್ರಾಜೆಕ್ಟ್ ಗರುಡದ ಅಡಿಯಲ್ಲಿ ತಿರುಪತಿ ಬೆಟ್ಟಗಳ ಅಧ್ಯಯನ ನಡೆಸಲಾಯಿತು. ಈ ವಿಶ್ಲೇಷಣೆಯಲ್ಲಿ ಅವರು ಕಂಡುಕೊಂಡದ್ದು ನಾಸಾದ ವಿಜ್ಞಾನಿಗಳನ್ನು ಆಘಾತಕ್ಕೊಳಗಾಗಿಸಿತು. 29ರ ನಾಸಾದ ಗೋಪ್ಯ ವರದಿಯಲ್ಲಿ ಕಂಡುಬಂದಿದೆ ಯಾವುದೆಂದರೆ ತಿರುಪತಿ ಪರ್ವತದ ಕೆಳಗೆ ಒಂದು ಅಜ್ಞಾತ ಶಕ್ತಿಯ ಮೂಲ ಸಕ್ರಿಯವಾಗುತ್ತಿದೆ. ಇದು ಪ್ರತಿವರ್ಷ 0.3% ದರದಲ್ಲಿ ಬೆಳೆಯುತ್ತಿದೆ. ವಿಜ್ಞಾನಿಗಳ ಅಭಿಪ್ರಾಯದ ಪ್ರಕಾರ ಈ ಗತಿ ಮುಂದುವರಿದರೆ 2035ರ ವೇಳೆಗೆ ಇಲ್ಲಿಂದ ಒಂದು ವಿಶಾಲ ಚುಂಬಕೀಯ ಚಂಡಮಾರುತ ಎದ್ದು ಬರಬಹುದು. ಇದು ಬಹಳ ಅಪಾಯಕಾರಿ ಮತ್ತು ಭಯಾನಕವಾಗಿರುತ್ತದೆ. 2020ರಲ್ಲಿ ನಾಸಾದ ಪ್ರಾಜೆಕ್ಟ್ ಗರುಡದ ಅಡಿಯಲ್ಲಿ ತಿರುಪತಿ ಬೆಟ್ಟಗಳ ಅಧ್ಯಯನ ನಡೆಸಲಾಯಿತು. ಲೀಕ್ ಆದ ದಾಖಲೆಗಳ ಪ್ರಕಾರ ಇಲ್ಲಿನ ಬಂಡೆಗಳಲ್ಲಿ ಒಂದು ಅಜ್ಞಾತ ಲೋಹ ಸಿಕ್ಕಿದೆ. ಇದು ಅಂತರಿಕ್ಷದಲ್ಲಿ ಕಂಡುಬರುವ ಉಲ್ಕಾಶಿಲೆಗಳಂತಿದೆ. ಇನ್ನು ಆಶ್ಚರ್ಯಕರ ಸಂಗತಿ ಏನೆಂದರೆ ಪರ್ವತದ ಕೆಳಗಿನಿಂದ ಬರುವ ಶಬ್ದ. ಈ ಶಬ್ದ ಅಚ್ಚು ಓಂ ಎಂಬ ಪದದಲ್ಲಿದೆ. ಪುರಾಣಗಳ ಪ್ರಕಾರ ಕಲಿಯುಗ ಉದ್ರೇಕವಾಗಿರುವಾಗ ತಿರುಮಲಾ ಬೆಟ್ಟಗಳಿಂದ ಒಂದು ವಿಚಿತ್ರ ಬೆಳಕು ಬರುತ್ತದೆ. ಆಗ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುತ್ತದೆ. ಇದು ಕಲಿಯುಗದ ಅಂತ್ಯಕ್ಕೆ ಸಂಕೇತವಾ ಎಂಬ ಪ್ರಶ್ನೆ ಮೂಡುತ್ತದೆ. ಈ ಎಲ್ಲಾ ರಹಸ್ಯಗಳ ನಡುವೆಯೂ ತಿರುಪತಿ ಬಾಲಾಜಿ ದೇವಾಲಯ ತನ್ನ ಸಾಮಾಜಿಕ ಸೇವೆಯನ್ನು ಮುಂದುವರಿಸುತ್ತಿದೆ. ಪ್ರತಿದಿನ ಲಕ್ಷಾಂತರ ಭಕ್ತರಿಗೆ ಅನ್ನದಾನ ನೀಡಲಾಗುತ್ತದೆ. ಶಿಕ್ಷಣ, ಆರೋಗ್ಯ ಸೇವೆಗಳಿಗೆ ಕೋಟ್ಯಾಂತರ ರೂಪಾಯಿಗಳು ಖರ್ಚು ಮಾಡಲಾಗುತ್ತಿದೆ. ಇಡೀ ದೇಶದಲ್ಲಿ ಹಾಗೂ ವಿದೇಶಗಳಲ್ಲಿ ಹೊಸ ದೇವಾಲಯಗಳನ್ನು ಕಟ್ಟಲಾಗುತ್ತಿದೆ. ಆದರೆ ಈ ಎಲ್ಲಾ ಸೇವೆಗಳ ಹಿಂದೆ ಇರುವ ಮೂಲ ಶಕ್ತಿ ಏನು ಎಂಬುದು ಇಂದಿಗೂ ರಹಸ್ಯವಾಗಿಯೇ ಉಳಿದಿದೆ. ಇದು ಕೇವಲ ಭಕ್ತರ ನಂಬಿಕೆಯಾ ಅಥವಾ ನಿಜವಾಗಿಯೂ ಯಾವುದೋ ದೈವಿಕ ಶಕ್ತಿಯಾ ಎಂಬುದು ಪ್ರತಿಯೊಬ್ಬರೂ ತಾವೇ ನಿರ್ಧರಿಸಿಕೊಳ್ಳಬೇಕಾದ ವಿಷಯ. ಈ ದೇವಾಲಯದ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಪರಂಪರೆ, ಪ್ರತಿಯೊಂದು ಆಚರಣೆ ಹಿಂದೆ ಆಳವಾದ ಅರ್ಥವಿದೆ. ಇದು ಕೇವಲ ಪೂಜಾ ಸ್ಥಳವಲ್ಲ, ಇದು ಒಂದು ಜೀವಂತ ಶಕ್ತಿ ಕೇಂದ್ರ. ಇಲ್ಲಿ ಪ್ರಾಚೀನ ಬುದ್ಧಿವಂತಿಕೆ ಮತ್ತು ಆಧುನಿಕ ವಿಜ್ಞಾನ ಒಂದೇ ಸ್ಥಳದಲ್ಲಿ ಭೇಟಿಯಾಗುತ್ತವೆ. ಆದರೆ ಇನ್ನೂ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಿಲ್ಲ. ಈ ದೇವಾಲಯದ ಭವಿಷ್ಯ ಏನಾಗಬಹುದು ಎಂಬುದು ಯಾರಿಗೂ ಗೊತ್ತಿಲ್ಲ. ನಾಸಾದ ವರದಿ ಸತ್ಯವಾದರೆ ಮುಂಬರುವ ವರ್ಷಗಳಲ್ಲಿ ಇಲ್ಲಿ ಏನಾದರೂ ಅಸಾಧಾರಣ ಘಟನೆ ನಡೆಯಬಹುದು. ಅದು ಕಲಿಯುಗದ ಅಂತ್ಯದ ಸಂಕೇತವಾಗಿರಬಹುದು ಅಥವಾ ಹೊಸ ಯುಗದ ಆರಂಭವಾಗಿರಬಹುದು. ಆದರೆ ಒಂದು ಸಂಗತಿ ಖಚಿತ, ತಿರುಪತಿ ಬಾಲಾಜಿ ದೇವಾಲಯ ಇಂದಿಗೂ ಕೋಟ್ಯಾಂತರ ಜನರ ಹೃದಯದಲ್ಲಿ ನಂಬಿಕೆ ಮತ್ತು ಭಕ್ತಿಯನ್ನು ಬೆಳೆಸುತ್ತಿದೆ. ಇದರ ರಹಸ್ಯಗಳು ಎಷ್ಟೇ ಆಳವಾಗಿದ್ದರೂ, ಇದರ ಸೇವೆ ಮತ್ತು ಸಹಾಯ ಎಷ್ಟೇ ವ್ಯಾಪಕವಾಗಿದ್ದರೂ, ಮೂಲಭೂತವಾಗಿ ಇದು ಮಾನವೀಯತೆಯ ಸೇವೆಗೆ ಸಮರ್ಪಿತವಾದ ಸ್ಥಳವಾಗಿಯೇ ಉಳಿದಿದೆ. ಈ ದೇವಾಲಯದ ಕಥೆ ಇಲ್ಲಿಗ ಮುಗಿಯುವುದಿಲ್ಲ. ಇದು ಮುಂದುವರಿಯುತ್ತಿರುವ ಕಥೆ. ಪ್ರತಿ ಭಕ್ತನ ಪ್ರಾರ್ಥನೆಯೊಂದಿಗೆ, ಪ್ರತಿ ದಾನದೊಂದಿಗೆ, ಪ್ರತಿ ಸೇವೆಯೊಂದಿಗೆ ಈ ಕಥೆ ಹೊಸ ಅಧ್ಯಾಯಗಳನ್ನು ಸೇರಿಸುತ್ತಿದೆ. ಮತ್ತು ಯಾರಿಗೆ ಗೊತ್ತು, ಮುಂದಿನ ಅಧ್ಯಾಯದಲ್ಲಿ ಈ ರಹಸ್ಯಗಳಿಗೆ ಉತ್ತರ ಸಿಗಬಹುದು ಅಥವಾ ಇನ್ನೂ ಹೆಚ್ಚು ಆಳವಾದ ರಹಸ್ಯಗಳು ಬಯಲಾಗಬಹುದು. ತಿರುಪತಿ ಬಾಲಾಜಿ ದೇವಾಲಯ ಇದು ಕೇವಲ ಒಂದು ದೇವಾಲಯವಲ್ಲ. ಇದು ಒಂದು ಅನುಭವ, ಒಂದು ರಹಸ್ಯ,
ಒಂದು ಆಶ್ಚರ್ಯ. ಮತ್ತು ಅತ್ಯಂತ ಮುಖ್ಯವಾಗಿ, ಇದು ಮಾನವೀಯತೆಯ ಸೇವೆಗೆ ಸಮರ್ಪಿತವಾದ ಒಂದು ಜೀವಂತ ಸಂಸ್ಥೆ. ಇದರ ರಹಸ್ಯಗಳು ಎಷ್ಟೇ ಆಳವಾಗಿದ್ದರೂ, ಇದರ ಸೇವೆ ಮತ್ತು